ಕುಂದಾಪುರ ತಾಲೂಕು ಪತ್ರಕರ್ತರ ಸ್ವಾಗತವನ್ನು ಕೋರಿ ಮೊನ್ನೆ ಸಿದ್ದಾಪುರದಲ್ಲಿ ಸಿದ್ದಾಪುರ ಏತ ನೀರಾವರಿ ಸಮಿತಿಯ ಅಡಿಯಲ್ಲಿ ಜನಾಗ್ರಹ ಸಭೆ ನಡೆದು BJPಯ ಶಾಸಕರು ಗಂಟಿಹೊಳೆ ನನ್ನ ವಿರುದ್ಧ ಹಲವು ನಿರಾಧಾರ ಆಪಾದನೆಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನಾನು ಇರಲಿಲ್ಲ, ಬೆಂಗಳೂರಲ್ಲಿ ನನ್ನ ಆರೋಗ್ಯ ತಪಾಸಣೆಗೆ ಹೋಗಿದ್ದೆ, ಅದರಿಂದ ಬರಲಿಕ್ಕೆ ಆ ದಿನ ಇರಲಿಲ್ಲ. ನಾನು ಪತ್ರ ಕೊಟ್ಟಿದ್ದಾರೆ ಅನ್ನೋ ಭಾವನೆ ಹೇಳಿದೆ. ನಾನು ವಿಶೇಷವಾಗಿ ಸಿದ್ದಾಪುರ ಏತ ನೀರಾವರಿ ಬಗ್ಗೆ 2023ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ. ತಮಗೆ ಗೊತ್ತಿದೆ, ಅದರ ನಂಬರ್ UVM 65599186 2023 ಫೈಲ್ ನಂಬರ್. ಈಗ ಸಿದ್ದಾಪುರ ಏತ ನೀರಾವರಿ ಸ್ಯಾಂಕ್ಷನ್ ಆದಮೇಲೆ 2025ರಲ್ಲಿ ಒಂದು ಲೆಟ್ರ್ ಕೊಡ್ತೇನೆ. ಯಾಕೆಂದರೆ ಆವತ್ತು ನಾನು ಏನು ಲೆಟ್ರ್ ಕೊಟ್ಟಿದ್ದೆ, ಆವಾಗ ಲೆಟ್ರಿಯಲ್ಲಿತ್ತು, ಆವತ್ತು ಏನು ಲೆಟ್ರ್ ಕೊಟ್ಟಿದ್ದೆ 23ರಲ್ಲಿ, ಅದಕ್ಕೆ ಅನುಗುಣವಾಗಿ ಪುನಃ ಅದನ್ನು ನೆನಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿ. ರೈತರ ಜನ ಕೃಷಿ ಚಟುವಟಿಕೆ ಸ್ಥಗಿತವಾಗಿರುವುದರಿಂದ ಸಿದ್ದಾಪುರ ಏತ ನೀರಾವರಿ ಹೊಳೆಶಂಕರನ ದೇವಸ್ಥಾನದ 600 ಮೀಟರ್ ಕೆಳಭಾಗ ನದಿ ಪಾತ್ರ ಸ್ಥಳಾಂತರ ಮಾಡುವಂತೆ ಮನೆಗೆ ಕೊಟ್ಟಿದ್ದೇನೆ. ಆವತ್ತು ಕೊಟ್ಟಿದ್ದು ನಾನು ಏನು ಕೊಟ್ಟಿದ್ದೇನೆ, ಈ ಎಲ್ಲ ಓದಕ್ಕೆ ಹೇಳೋಕ್ಕೆ ಹೋಗೋದಿಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲ ಹೆಡ್ ವರ್ಕ್ ಜಾಕ್ವೆಲ್ ಇದೆಯಲ್ಲ, ಜಾಕ್ವೆಲ್ ಕಾಮಗಾರಿಗಳನ್ನು ನದಿಯಲ್ಲಿಯೇ ಪ್ರಾರಂಭಿಸುವಂತೆ ಕೇಳಿಕೊಳ್ಳುತ್ತೇನೆ. ಲಾಸ್ಟ್ ಪೇಜ್ನಲ್ಲಿ ಕೆಳಭಾಗದಲ್ಲಿ ನಾನು ಆವಾಗಲೇ ಆಗ್ರಹ ಮಾಡಿದೆ. 23ರಲ್ಲಿ ಅದು ಸ್ಯಾಂಕ್ಷನ್ ಹಾಕಿದ್ರ ಮೊದಲೇ ಕೆಳಗೆ ಪ್ರಾರಂಭ ಮಾಡಬೇಕಂತ ನಾನು ಆವತ್ತು ಲೆಟ್ರ್ ಕೊಟ್ಟಿದ್ದೆ. ಅದಕ್ಕೆ ಪೂರ್ವವಾಗಿ ಒಂದು ಲೆಟ್ರ್ ಕೊಟ್ಟೆ 25. ಮುಖ್ಯಮಂತ್ರಿ ಅದು ಸ್ಥಳ ಪರಿಶೀಲನೆ ಮಾಡಿ ರದ್ದು ಮಾಡಿ ಅಂತ ಎಲ್ಲೂ ಬರಲಿಲ್ಲ ಮುಖ್ಯಮಂತ್ರಿ. ರೈತರ ಭಾವನೆಗಳಿಗೆ ಸ್ಥಳ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಬರೆದಿದ್ದಾರೆ. ಇಲ್ಲಿ ಬೇಕಾದ್ರೆ ಕಾಪಿ ನೀವು ಓದಿ ನೋಡಿ, ಇದಿದೆ ಮುಖ್ಯಮಂತ್ರಿಗಳು ಕೊಟ್ಟಿದ್ದ. ನಾನು ಸಿದ್ದಾಪುರ ಏತ ನೀರಾವರಿ ಅದು ಆ ಭಾಗದ ರೈತರ ಭಾಳ ದಿನದ ಕನಸು. ಹೊರೈ ಡ್ಯಾಮ್ ಇರೋದು ನಮ್ಮ ಕ್ಷೇತ್ರದಲ್ಲಿ, ಸಿದ್ದಾಪುರ ಏತ ನೀರಾವರಿ ಮೂಲ ಡ್ಯಾಮಿನ ಹತ್ತಿರ ಮಾಡೋದ್ರಿಂದ ನಮ್ಮ ಈ ಭಾಗದಲ್ಲಿ ಸೌಕೂರು ಏತ ನೀರಾವರಿ ಇದೆ, ಅದೇ ನದಿಗೆ ಸಂಬಂಧಪಟ್ಟದ್ದು. ಬಲದಂಡೆ ಯೋಜನೆ ಶಂಕರನಾಳದಿಂದ ಅಂಪಾರು ಬಲದಂಡೆ ಯೋಜನೆ ಎಸ್ಟಿಮೇಟ್ ಆಗಿ ಹೋಗಿದೆ. ಉಪಮುಖ್ಯಮಂತ್ರಿಗಳು ನೆಕ್ಸ್ಟ್ ಬಜೆಟಲ್ಲಿ ತಗೊಳ್ತೇನೆ ಅಂತ ಲೆಟ್ರನ್ನು ಕೊಟ್ಟಾಗ ಹೇಳಿ ಅದನ್ನು ಪೆಂಡಿಂಗ್ ಇಟ್ಕೊಂಡಿದ್ದೇವೆ. ಇದೆಲ್ಲ ಸಕ್ಸಸ್ ಆಗಬೇಕಿದ್ರೆ ಸಮುದ್ರಕ್ಕೆ ಹೋಗುವ ನೀರನ್ನು, ಆ ನೀರನ್ನು ಸಿದ್ದಾಪುರ ಏತ ನೀರಾವರಿಗೆ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಆಗ್ರಹ ಮಾಡಿದ್ಬಿಟ್ರೆ ಸಿದ್ದಾಪುರ ಏತ ನೀರಾವರಿ ರದ್ದು ಮಾಡಿ ಅಂತ ಎಲ್ಲೂ ನಾವು ಇವತ್ತು ಸಹ ಸಿದ್ದಾಪುರ ಏತ ನೀರಾವರಿ ಆಗಬೇಕು. ಆದರೆ ನಾವು ಕೇಳ್ತು ಸಿದ್ದಾಪುರ ಏತ ನೀರಾವರಿ ಯೋಜನೆ ಇವತ್ತು ಸಿದ್ದಾಪುರದಿಂದ ಆಜ್ರಿ ಮೂಲಕ ಬಾಂಡ್ಯ, ಕೊಡ್ಲಾಡಿ, ನೇರಲಕಟ್ಟೆ ತನಕ ನೀರು ಬರ್ತದೆ. ತಾವು ನೇರಲಕಟ್ಟೆ ಸೌಕೂರು ಏತ ನೀರಾವರಿ ಹತ್ತಿರ ಇದೆ, 1 ಕಿಲೋಮೀಟ್ರ್ ಒಳಗೆ ಸೌಕೂರು ಏತ ನೇರಲಕಟ್ಟೆಗೆ ಸೌಕೂರು ಏತ ನೀರಾವರಿಯಿಂದ ಕೊಟ್ಟು ಅದೇ ಹತ್ತಿರ, ಇಷ್ಟು ದೂರದಿಂದ ಬರಬೇಕಾಗಿಲ್ಲ.
ನಾವು ಕೇಳೋ ಹಾಜರಿಯ ಬಲಭಾಗದಲ್ಲಿರುವ ರೈತರಿಗೆ ನೀರು ಕೊಡಲಿಲ್ಲ, ಲೆಫ್ಟಿನವ್ರಿಗೆ ಮಾತ್ರ ಕೊಟ್ಟಿದ್ರಿ. ಕೆಳಬಾಂಡಿಯವ್ರಿಗೆ ಬಡವರು ಇರ್ತಾರೆ, ಕರ್ಮನಿ ಬಡವರು ಜನ ಇರ್ತಾರೆ. ಆ ಭಾಗದ ಹಾಜರಿಯ ರೈಟ್ ಸೈಡ್ ಪೂರಾ ಬಡ ರೈತರು, ಅವ್ರಿಗೆ ಒಂದಿಟ್ಟು ನೀರಿಲ್ಲ. ಹೊಸಂಗಡಿಯಲ್ಲಿ 8% ಅಲ್ಲ, ಕೆರೆಗೆ 8% ನೀರು ಕೊಡ್ತೀವಿ. ಹೊಸಂಗಡಿ ಹಾಜರಿ ಹೊಸಂಗಡಿ ಭಾಗದಲ್ಲ, ಹೊರ ಇರುವುದೇ ಹೊಸಂಗಡಿ ಭಾಗದಲ್ಲಿ. ಆ ಭಾಗದ ರೈತರ ಬೇಡಿಕೆ ಇದೆ. ಎಡಮಗಿ ಹೊಸಂಗಡಿ ಭಾಗದ ರೈತರಿಗಿದೆ. ಸಿದ್ದಾಪುರ 2-3 ವಾರ್ಡಿಗೆ ಮಾತ್ರ ನೀರು, ಇಡೀ 70% ಸಿದ್ದಾಪುರಕ್ಕೆ ನೀರಿಲ್ಲ. ನಾವು ಆಗ್ರಹ ಮಾಡೋದೇನೆಂದರೆ ಸಿದ್ದಾಪುರ ಏತ ನೀರಾವರಿಯನ್ನು ತಾವು ಸ್ವಲ್ಪ ತಜ್ಞರನ್ನು ಕರೆಸಿ ಮುಖ್ಯಮಂತ್ರಿ ಹತ್ರ ಅದನ್ನು ಸಮೀಕ್ಷೆ ಮಾಡಿ, ತಾವು ಅದನ್ನು ಸರ್ವೆ ಮಾಡಿ, ಅದನ್ನು ನೀರನ್ನು ಎಲ್ಲ ರೈತರಿಗೆ ಕೊಡುವಂಥ ಕೆಲಸ ಏತ ನೀರಾವರಿ ಮೂಲಕ ಆಗಬೇಕನ್ನು ಆಗ್ರಹ ಮಾಡಿದೆ. ಬಿಟ್ಟರೆ ಎಲ್ಲೂ ಸಿದ್ದಾಪುರ ಏತ ನೀರು ರದ್ದು ಮಾಡಿ ಅಂತ ನಾವು ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ಮನವಿ ಕೊಡಲಿಲ್ಲ. ಇವತ್ತು ಅದಕ್ಕೆ ಆ ಲೆಟ್ರ್ 2 ಲೆಟ್ರ್ ಕೊಟ್ಟದಕ್ಕೆ ನನ್ನ ಉತ್ತರ. ಮೂರನೇದು, ಮೊನ್ನೆ ಅವ್ರ ಮೀಟಿಂಗಲ್ಲಿ ಗಂಟಿಹೊಳೆ ಹೇಳಿದರು, ಭಾಷಣ ನೀರಾವರಿ ಯೋಜನೆ ಬಗ್ಗೆ ರಾಶಿ ವೆಂಟೆ ಡ್ಯಾಮನ್ನು ತಾವು ತಂದು ಹಾಕಿದ್ರಿ. ನೀವು ರಾಶಿ ವೆಂಟೆ ಡ್ಯಾಮ್ ತನ್ನಿ, ನಾವು ಇಲ್ಲಿ ಅದನ್ನು ಅನುಷ್ಠಾನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದೆ. ನಾನು ಗಂಟಿಹೊಳೆಗೆ ಒಂದು ಪ್ರಶ್ನೆ ಕೇಳ್ತೇನೆ, ಭಾಷಣದಲ್ಲಿ ರಾಶಿಯ ಕೃತಿಯಲ್ಲಿದೆಯಾ? ನಾನು ಕೇಳ್ತೇನೆ. ಹೆಮ್ಮಾಡಿ ಕಟ್ಟು ವೆಂಟೆ ಡ್ಯಾಮ್ ಮಾಡೋದು ನಾವು, ಶಾನಾಪುರ ವೆಂಟೆ ಡ್ಯಾಮ್ ಮಾಡೋದು ನಾವು, ಬಿಜೂರು ಉದಯಬೆಟ್ಟು ವೆಂಟೆ ಡ್ಯಾಮ್ ಮಾಡೋದು ನಾವು, ಸುಬ್ಬರಾಡಿ ವೆಂಟೆ ಡ್ಯಾಮಿಗೆ 13 ಕೋಟಿ ಸ್ಯಾಂಕ್ಷನ್ ಮಾಡಿದ ಮೇಲೆ ನಾನು ಸ್ಯಾಂಕ್ಷನ್ ಹಾಕಿ ಬಂದದನ್ನ ಅದಕ್ಕೆ ಎಕ್ಸ್ಟ್ರಾ ಹಣ ಹಾಕಿ ಸುಕುಮಾರ್ ಶೆಟ್ಟರ್ ಕಾಲದಲ್ಲಿ ಆ ವೆಂಟೆ ಡ್ಯಾಮ್ ಕೆಲಸ ಆಗಿದೆ. ಅದಾದಮೇಲೆ ರಾಜಾಡಿ ವೆಂಟೆ ಡ್ಯಾಮ್ ತಲ್ಲೂರು ಹತ್ರ ನೀವು ನೋಡಿದಲ್ಲ, ತಲ್ಲೂರು ಹತ್ರ ವೆಂಟೆ ಡ್ಯಾಮ್ ಮಾಡೋದು ನಾವು. ಆಜಿರಿ ಶನೀಶ್ವರ ದೇವಸ್ಥಾನ ಹತ್ರ ಸೇತುವೆ ಬಿದ್ದು ವೆಂಟೆ ಡ್ಯಾಮ್. ಸೌಕೂರು ಏತ ನೀರು DPR ಮಾಡಿಸೋದು ನಾವು, ಏನು DPR ಮಾಡಿಸೋದು ನಾವು, ಮೀಟಿಂಗೆಲ್ಲ ಮಾಡೋದು ನಾವು. ಇನ್ನು ಸಣ್ಣದು ಲೆಕ್ಕ ಇಲ್ಲ, ಪ್ರತಿ ಭಾಗದಲ್ಲಿ ವೆಂಟೆ ಡ್ಯಾಮ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಇವತ್ತು ತಾವು ಹೇಳಿದರು ಯಾವುದು ಮಾಡಿದ್ರು ನಂಗೆ ಗೊತ್ತಿರಪ್ಪ. ತಾವು ರಾಶಿ ಬಂದಿದೆ ಅಂತ ತಾವು ಉತ್ತರ ಕೊಡಬೇಕು. ಯಾವ ವೆಂಟೆ ನೀರಾವರಿ ಮಾಡಿದೆ ಅಂತ 350 ಕೋಟಿ ಮುಖ್ಯಮಂತ್ರಿ 2018ರಲ್ಲಿ ಮುಖ್ಯಮಂತ್ರಿ ಕರೆದು ಗುದ್ಲಿ ಪೂಜೆ ಮಾಡಿದ್ದು 350 ಕೋಟಿ ಮಂದರ್ತಿ ಭಾಗಕ್ಕೆ ನೀರು ಹೋಗೋದನ್ನು ಗುದ್ಲಿ ಪೂಜೆ ಮಾಡಿಸೋದು ನಾವು, ನಮ್ಮ ಸರ್ಕಾರ ಮಾಡೋದು. ಇವತ್ತು 2 ಕಿಲೋಮೀಟ್ರಲ್ಲಿ ಕೆಲಸ ಆಗದೆ ನೆನೆಗುದಿ ಬಿದ್ದಿದೆ. ನಿಮ್ಮ ಸರ್ಕಾರ ಬಂದಾಗ 1 ಪೈಸೆ ಅದನ್ನು ನಿಮ್ಮ ಸರ್ಕಾರ ಕೇಂದ್ರ ಸರ್ಕಾರ ಇತ್ತು, ಅದನ್ನು ಕ್ಲಿಯರ್ ತರಲಿಕ್ಕೆ ತಮ್ಮ ಹತ್ರ ಆಗಿಲ್ಲ. ಇವತ್ತು ರಾಶಿ ಬರ್ತದೆ ಅಂತ ಹೇಳ್ತೀವಿ. ನೀವು ಜನರನ್ನು ತಪ್ಪು ದಾರಿ ತಗೊಂಡೋಗಿ ಸತ್ಯ ಇದ್ದದನ್ನು ಹೇಳಬೇಕು. ಮೂರನೇ ಭಾಷಣದ ಹೇಳಿದ್ರು ಗಂಟಿಹೊಳೆ, ಕಾಲು ಜಪ್ಪಿ ಹಾಕ್ತೇವೆ ಅಂತ ಮಾತಾಡಿದ್ರು. ಅಲ್ಲರಿ, ಕಾಲು ಮೆಟ್ಟಿ ಜಪ್ಪಿ ಹಾಕ್ತೇವೆ ಅಂತ ವಿಡಿಯೋ ಇದೆ, ಬೇಕಾದರೆ ಇವತ್ತಿದೆ, ತೋರಿಸ್ರಪ್ಪ, ಅಲ್ಲಿದೆ, ಅಕ್ಷಯನ ಹತ್ರ ಇದೆ. ಆ ಕೆಳಬದಿ ರೈತರು ಏನು ಕೂಗಾಡ್ತಾ ಇದ್ರಲ್ಲ, ರೈತರ ಕಾಲು ಜಪ್ಪಿ ಹಾಕ್ತಾರೆ ಪ್ರತಿಭಟನೆ ಮಾಡ್ರೆ, ಅಥವಾ ಬೇರೆಯವ್ರ ಕಾಲು ಜಪ್ಪಿ ಹಾಕ್ತಾರೆ ಅಂತ ಹೇಳಬೇಕು. ಏನು ಕಾಲ ಬಂತಪ್ಪ ಗಂಟಿಹೊಳೆಯವರು, ಕಾಲು ಜಪ್ಪಿ ಹಾಕ್ತೆ ಮಟ್ಟಕ್ಕೆ ಹೋದರೆ ಇವತ್ತು ರಾಜಕೀಯ ವ್ಯವಸ್ಥೆ ಎಲ್ಲಿಗೆ ಹೋಯ್ತು? ಕಾಲು ಜಪ್ಪಿ ಹಾಕ್ತೇನೆ, ಇದರ ಅರ್ಥ ಏನು ಹೇಳಬೇಕಲ್ಲ. ರೈತರ ಕಾಲು ಜಪ್ಪಿ ಹಾಕ್ತಾರ, ಅದು ನಮ್ಮದೆಲ್ಲ ಕಾಲು ಜಪ್ತಿ ಹಾಕ್ತಾರ, ಅವ್ರು ಅದಕ್ಕೆ ಉತ್ತರ ಕೊಡಬೇಕು, ಹೇಳಬೇಕಲ್ಲ. ಅದು ಲೆಟ್ರ್ ಕೊಟ್ಟದ್ದು ನಾನು, 2 ಲೆಟ್ರ್ ಕೊಟ್ಟದ್ದು ನಾವು. ಮುಖ್ಯಮಂತ್ರಿ ಮೀಟ್ ಆಯ್ತು ನಾವು, ಉಪಮುಖ್ಯಮಂತ್ರಿ ಮೀಟ್ ಆಯ್ತು ನಾವು. ಅವ್ರು ಹೇಳಬೇಕಲ್ಲ ಯಾರು ಕಾಲು ಜಪ್ತಿ ಆಗ್ತದೆ ಅಂತ ಹೇಳಬೇಕಾದ
ಅಥವಾ ಕೆಳಭಾಗದ ಯಾವ ಜನ ಅನ್ಯಾಯ ಆಗಿದೆ ಪ್ರತಿಭಟನೆ ಮಾಡ್ತಾಯಿದ್ರೆ ಲೆಟ್ರ್ ಕೊಟ್ಟಿದ್ದಾರೆ ನಮಗೆ, ಅವ್ರ ಕಾಲು ಜಪ್ಪಿ ಹಾಕ್ತಾರೆ ಅಥವಾ ನಂದು ಹಾಕ್ತಾರೆ, ಅದನ್ನು ಹೇಳಬೇಕಂತ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಮನೆಗೆ ಹೋಗಿ ಬಿ ಜೆ ಪಿಯ ಕಾರ್ಯಕರ್ತರು ರೈತ ಸಂಘದ ಹೆಸರಲ್ಲಿ ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರಂತ ಹಳ್ಳಿಯಲ್ಲಿ ಹೋಗಿ ಹೇಳಿದ್ದಾರೆ. ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ಬಿ ಜೆ ಪಿಯ ಕಾರ್ಯಕರ್ತರು ಹೋಗಿ ಮನೆಗೆ ಹೋಗಿ ಪಾಂಪ್ಲೆಟ್ ಕೊಟ್ಟು ಸಿದ್ದಾಪುರ ಏತ ನೀರಾವರಿ ನಿಲ್ಲಿಸ್ತಾರೆ ಅನ್ನೋ ನಾವೆಲ್ಲೂ ನಿಲ್ಲಿಸ್ಲಿಕ್ಕೆ ಹೇಳಿಲ್ಲ. ಅಪಪ್ರಚಾರ ಮಾಡ್ತಾಯಿದ್ದಾರೆ ಅಲ್ಲದೆ ಅದಕ್ಕಿದು ಇದ್ದ ಸ್ಥಿತಿ ಹೇಳ್ಬೋದಿತ್ತಲ್ಲ ಅವರು. ನಾನು ಇವತ್ತು ಮತ್ತೆ ಹೇಳಿದೆ ಜಿ ಶಂಕರ್ ಬಗ್ಗೆ ಲಾಬಿ ಅಂತೇಳಿ. ನಾನು 4 ಬಾರಿ ಶಾಸಕನಾಗಿದ್ದೇನೆ, 7 ಎಲೆಕ್ಷನ್ ನಿಂತಿದ್ದೇನೆ, ಯಾವುದೇ ಕಾಂಟ್ರಾಕ್ಟ್ ಲಾಬಿಗೆ ಹೋಗಿಲ್ಲ. ಕಾಂಟ್ರಾಕ್ಟೇ ಬೇರೆ, ನಾನು ಸ್ವಂತ ದುಡಿಮೆಯಿಂದ ಹೋಟೆಲ್ ಉದ್ಯಮದಿಂದ ನನ್ನ ದುಡ್ಡನ್ನು ಹಾಕಿ ರಾಜಕೀಯ ಮಾಡಿದೆ ಬಿಟ್ಟರೆ ಯಾವೊಬ್ಬ ಕಾಂಟ್ರಾಕ್ಟ್ರಿಗೆ ನನ್ನನ್ನು ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಜಿ ಶಂಕರ್ ನಮ್ಮ ಮಟ್ಟದಲ್ಲಿಲ್ಲ, ಅವರೊಂದು ರಾಜ್ಯ ಮಟ್ಟದ ದೊಡ್ಡ ಕಾಂಟ್ರಾಕ್ಟ್, ಉಪ್ಪಾರ ಒಟ್ಟಿಗಿದ್ದ ದೊಡ್ಡ ಉಪ್ಪಾರ ಲೆವೆಲಿದ್ದ ಮಟ್ಟದ ಕಾಂಟ್ರಾಕ್ಟ್ರಿಗೆ ನಮ್ಮಂಥರ ಅವಶ್ಯಕತೆ ಏನಿದೆ? ಯಾವ ಮುಖ್ಯಮಂತ್ರಿ ಇದ್ದರೂ ಮೇಲೆ ಕುಟ್ಟಿ ಹೋಗಿ ಕೆಲಸ ಮಾಡ್ಕೊಬರು ತಾಕತ್ತಿದ್ದು ಅವರು. ನಮ್ಮ ಲೆಟ್ರ್ ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಬಿ ಜೆ ಪಿ ಸರ್ಕಾರ ಇರಲಿ, ಅದು ಕಾಂಗ್ರೆಸ್ ಸರ್ಕಾರ ಇರಲಿ, ಜಿ ಶಂಕರ್ಗೆ ನಮ್ಮ ಅವಶ್ಯಕತೆ ಇಲ್ಲ. ಅವ್ರದ್ದೇ ಕೆಲಸ ಮಾಡಲಿಕ್ಕೆ ಅವ್ರಿಗೆ ತಾಕತ್ತಿದೆ. ಮತ್ತು ಈ ಜಿಲ್ಲೆಗೆ ಅವ್ರಿಗೆ ಸಖತ್ತು ಕಾಂಟ್ರಿಬ್ಯೂಷನ್ ಇದೆ. ಆದರೆ ನಾವು ಅವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಅವರ ಹಂಗಲಿಲ್ಲ, ಅವರು ನಮ್ಮ ಹಂಗಲಿಲ್ಲ. ಇವರು ತಮ್ಮ ವೈಯಕ್ತಿಕ ಬೇರೆ ರೀತಿಯಲ್ಲಿ ಹೇಳಿ ನಮ್ಮನ್ನು ತಪ್ಪು ಅಭಿಪ್ರಾಯ ಕೊಡಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಭಾಗದಲ್ಲಿ ಸುಳ್ಳು ಅಪಪ್ರಚಾರ ಮಾಡ್ತಕ್ಕಂಥ ಹೇಳಿ ಕಾಂಗ್ರೆಸ್ಸನ್ನು ಶಾಸಕ ಗಂಟಿ ಹೊಳೆಯವರು ಕಾಂಗ್ರೆಸ್ಸನ್ನು ತಂತ್ರಗಾರಿಕೆ ಮಾಡಿ ಕಾಂಗ್ರೆಸ್ ಮುಗಿಸ್ತಕ್ಕಂಥ ಕೆಲಸಕ್ಕೆ ಸಂಚಲನ ಮಾಡ್ತಕ್ಕಂಥ ಗಂಟಿ ಹೊಳೆಗೆ ಸರಿಯಾದ ಉತ್ತರ ಕೊಡಬೇಕನ್ನೋ ದೃಷ್ಟಿಕೋನದಲ್ಲಿ 25ನೇ ತಾರೀಕು 10 ಗಂಟೆಗೆ ಕಣ್ಣೂರಲ್ಲಿ ಜನಾಂದೋಲನ ಹೊರಾಯಿ ಉಳಿಸಿ ಅನ್ನುವ ಅಜೆಂಡದಡಿಯಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೇನೆ. ಯಾಕಂದರೆ ನಾವು ಇಷ್ಟು ದಿನ ರಾಜಕೀಯ ಮಾಡಿದ್ದೇನೆ, 4 ಬಾರಿ ಶಾಸಕನಾಗಿದ್ದೇನೆ, KSRT ಚೇರ್ಮನ್ ಆಗಿದ್ದೇನೆ. ಯಾವುದೇ ಬಿ ಜೆ ಪಿಯ ಶಾಸಕನೊಟ್ಟಿಗೆ ಸೇರಿ ನಾವು ಯಾವುದೇ ತಂತ್ರಿಕ ಮಾಡಲಿಲ್ಲ. ಆದರೆ ಗಂಟಿ ಹೊಳೆಯವರು ಅವರು ಜನರಿಗೆ ತಪ್ಪು ಸಂದೇಶವನ್ನು ಕೊಟ್ಟು ಹೊರಾಯಿ ನೀರಾವರಿ ಏತ ನೀರಾವರಿ ಸಿದ್ದಾಪುರ ಏತ ನೀರಾವರಿ ಯೋಜನೆ ಬಂದಾಗುತ್ತಂತ ಹೇಳಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಚುನಾವಣೆ ದೃಷ್ಟಿ ಇಟ್ಕೊಂಡು ಕಾಂಗ್ರೆಸ್ಸನ್ನು ಮುಗಿಸ್ಲಿಕ್ಕೋಸ್ಕರ ತಂತ್ರಗಾರಿಕೆ ಮಾಡಿ ತಪ್ಪು ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮಾಡಿದೆ. ಅದಕ್ಕೆ ನಂದು ವಿರೋಧ ಇದೆ. ನಾನು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತ ಮುಖಂಡನಾಗಿ ಕಾಂಗ್ರೆಸ್ನ ಋಣ ನನ್ನ ಮೇಲಿದೆ. ಕಾಂಗ್ರೆಸ್ ನನ್ನ 4 ಬಾರಿ ಶಾಸಕನ ಮಾಡಿದೆ, ಕಾಂಗ್ರೆಸ್ಸನ್ನು KSRT ಚೇರ್ಮನ್ ಮಾಡಿದೆ. ನಾನು ಸೋಲಿ ಗೆಲ್ಲಿ ನನ್ನ ಕಾರ್ಯಕರ್ತರ ರಕ್ಷಣೆ ಮಾಡಲಿಕ್ಕೆ ಯಾವತ್ತೂ ರಕ್ಷಣೆಗೆ ಅವ್ರ ಪರವಾಗಿ ನಿಲ್ತಾನೆ. ಅವರನ್ನು ಯಾವುದಾದ್ರು ಒಂದು ದೃಷ್ಟಿಯಲ್ಲಿ ಸುಳ್ಳನ್ನು ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಮುಗಿಸ್ತಕ್ಕಂಥ ಹಗಲು ಕನಸನ್ನು ಗಂಟಿ ಒಳಗೆ ಕಂಡದಿದ್ದರೆ ಇಲ್ಲಿಗೆ ಕೊನೆ ಮಾಡಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಗೋಪಾಲ್ ಪೂಜಾರಿ ನನ್ನ ಜೀವನ ತನಕ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡ್ತಾರೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮೂಲಕ ರೈತರಿಗೆ ನ್ಯಾಯ ಕೊಡಿಸುವಂಥ ಕೆಲಸ ಮಾಡ್ತಾರೆ. ನನಗೇನು ಕೇಳೋಕ್ಕಿದ್ರೆ ಹೇಳಿ, ಮತ್ತೆ ಇವರು ಉತ್ತರ. ನಾನು ಈಗ ಸರಿ, ನಾನು ಬೇರೆ ಲೆಟ್ರ್ ಕೊಟ್ಟ ಬಗ್ಗೆ ಹೇಳೋದಿಲ್ಲ. ನಾನು ನನ್ನ ಸರ್ಕಾರದ ಪರವಾಗಿ, ನಾನು ಸರ್ಕಾರಕ್ಕೆ ಮುಜುಗರ ಬರುವಂಥ ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಯಾರು ನಮ್ಮ ಸರ್ಕಾರ ಅವರೊಟ್ಟಿಗೆ ಸೇರಿ ಮಾಡಿದಾರೋ ಅವರು ಒಟ್ಟಿಗೆ ಮಾಡಿದ್ರು ನಂಗೆ ಗೊತ್ತಿಲ್ಲ, ನೀವು ಅವ್ರಿಗೆ ಕೇಳಿ.
ನಾನು ಮಾತ್ರ ಪಕ್ಷಕ್ಕೆ ಮುಜುಗರ ಆಗುವ ಕೆಲಸವನ್ನು ಮಾಡೋದಿಲ್ಲ. ನನ್ನ ಬಗ್ಗೆ ಯಾರು ಮಾತಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡೋದು. ನಮ್ಮ ಪಾರ್ಟಿಯವ್ರು ಕೊಟ್ಟರೆ ಅವರು ನಮ್ಮ ನಾಯಕರು, ಅವ್ರು ಹೇಳೋಕ್ಕೆ ಹಕ್ಕಿದೆ. ನಮ್ಮ ವಿರೋಧ ಪಕ್ಷದವ್ರು ಹೇಳಿದ್ರೆ ನಾನು ಯಾವತ್ತೂ ಸುಮ್ಮನೆ ಕೂತ್ಕೊಳ್ಳೋನಲ್ಲ, ಅವರಿಗೆ ತಕ್ಕ ಉತ್ತರವನ್ನು ಕೊಡ್ತೇನೆ. ನಮ್ಮ ಪಾರ್ಟಿಯವ್ರು ಏನಾದ್ರು ಮಾತಾಡಿದ್ರೆ ಅದನ್ನು 4 ಕೋಣೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ನಮ್ಮ ಹೈಕಮಾಂಡ್ ಮುಖಂಡರಿದ್ದಾರೆ, ಅದನ್ನು ಅವ್ರು ಚರ್ಚೆ ಮಾಡ್ತಾರೆ. ಅದೇ ಇದೆಲ್ಲ ಗಮನಿಸಿದರೆ ಕಾಂಗ್ರೆಸ್ಸಿನ ಮುಗಿಸುವ ಹುನ್ನಾರ ಅಂತ ಅನ್ಸುತ್ತಾ, ಗೋಪಾಲ್ ಪೂಜಾರಿ ಮುಗಿಸುವ ಹುನ್ನಾರ ಅಂತ ಅನ್ಸುತ್ತಾ? ನನ್ನ ಮುಗಿಸೋ ಹುನ್ನಾರ ಇರಲಿ, ನನಗೆ ಬೇಜಾರಿಲ್ಲ. ನಮ್ಮ ಕಾರ್ಯಕರ್ತರ ಚುನಾವಣೆ, ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಕಾರ್ಯಕರ್ತರ ಋಣ ನಮಗಿದೆ. ಕಾರ್ಯಕರ್ತರು ಚುನಾವಣೆಯಲ್ಲಿ ಮುಗಿಸೋ ಹುನ್ನಾರ ಇದು ಕೆಳ ಹಂತದ ನಾಯಕತ್ವ, 7ನೇ ಹಂತದ ನಾಯಕತ್ವ ಮುಗಿಸುವಂಥ ಸಂಚು. ಅವರು ಮುಗಿಸಿದ್ರೆ ಗೋಪಾಲ್ ಪೂಜಾರಿ ಮುಗಿಸ್ದಾಗಲ್ವಾ? ಅವರಿದ್ರು ಗೋಪಾಲ್ ಪೂಜಾರಿ ರಾಜಕೀಯ, ಅವರೇ ಇಲ್ಲದೆ ಇದ್ದರೆ ರಾಜಕೀಯ ಮುಗ್ದಾಗಲ್ವಾ ಎಲ್ಲರದ್ದು? ನಮ್ದು ಅದಕ್ಕೂ ವಿರುದ್ಧ. ನಮ್ಮ ಕಾರ್ಯಕರ್ತರ ರಕ್ಷಣೆ ಮಾಡಬೇಕು, ಅವರನ್ನೇ ಚುನಾವಣೆ ಗೆಲ್ಲಿಸ್ಬೇಕು. ಮಾಜಿ ಶಾಸಕರು ಗೋಪಾಲ್ ಪೂಜಾರಿ ಹೇಳಿದಂತೆ ವರಾಯಿ ನೀರಾವರಿ ಯೋಜನೆ ಆಗಿರುವುದು ರೈತರಿಗೋಸ್ಕರ. ಇಲ್ಲಿ ಉದ್ದೇಶ ಏನಾಗಿದೆ ಅಂತ ಹೇಳಿದರೆ, ಹೋರಿಯಬ್ಬೆಯಲ್ಲಿ ಡ್ಯಾಮ್ ನಿರ್ಮಾಣ ಮಾಡಿರುವುದು ವರಾಯಿ ಮೂಲ ಯೋಜನೆ, ಬಲದಂಡೆ, ಎಡದಂಡೆ ಮತ್ತು ವರಾಯಿ ಲಿಫ್ಟ್ ಇರಿಗೇಷನ್. ಈ ಯೋಜನೆಗೆ ಬೇಕಾಗುವುದು 18,000 ಹೆಕ್ಟರ್ ಇದು ಇದರಲ್ಲಿ ನೀರಾವರಿ ಪ್ರದೇಶ ಉಪಯೋಗ ಆಗ್ತದೆ. ಆದರೆ ವರಾಯಿ ಈಗ ಆಗಿರುವುದು ಕೇವಲ ಒಂದು 25ರಿಂದ 30% ಕಾಮಗಾರಿ. ಇಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಂದು ಡ್ಯಾಮ್ ಮಾಡೋದು ಸರ್ಕಾರ ಯಾಕೆ ಮಾಡಿದೆ ಅಂತ ಹೇಳಿದರೆ, KPC ಏನು ವರಾಯಿ ನಮ್ಮದು ಜಲವಿದ್ಯುತ್ ಆಧಾರದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಮಾಣಿ ಡ್ಯಾಮಿಂದ ನೀರು ಬಿಟ್ಟು ಅದು ಬರುವ ನೀರು ಡ್ಯಾಮ್ನಲ್ಲಿ 15 ದಿನ ಸ್ಟೋರೇಜ್ ಆಗಬೇಕು ರೈತರಿಗೆ. ಅಂದರೆ ಒಂದು ವೇಳೆ ಡ್ಯಾಮ್ನಲ್ಲಿ ಮಾಣಿ ಡ್ಯಾಮ್ನಲ್ಲಿ ನೀರು ತೊಂದರೆ ಆದಾಗ ರೈತರ ಬೆಳೆಗಳಿಗೆ ನೀರು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ಬ್ಯಾರೇಜನ್ನು ಮಾಡಿದ್ದು, ಸ್ಟೋರೇಜ್ ಬ್ಯಾರೇಜ್ ಅಂತ ಮಾಡಿದ್ದು. ಅದು 15 ದಿನ ಸ್ಟೋರೇಜಿಗೆ ಮಾತ್ರ. ಮತ್ತು ಆ ನೀರು ಏನೇ ಎಕ್ಸಸ್ ನೀರು ಇರ್ತದೆ ಅದೆಲ್ಲ ಓವರ್ಫ್ಲೋ ಆಗಿ ಬರುವಂಥ ಇದು. ಇವತ್ತು ತಾವೆಲ್ಲರೂ ನೋಡಿರ್ಬೋದು, ಈಗಾಗಲೇ ಎಲ್ಲ ಯೋಜನೆಗಳು ಈಗ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ನಮ್ಮದು ಗುಳ್ವಾಡಿಯಲ್ಲಿ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ? ವರಾಯಿ ಯೋಜನೆ ಪೂರ್ಣ ಆದಾಗ ವರಾಯಿ ಕಾಲುವೆ ಮುಖಾಂತರ, ಇಲ್ಲಿ ಒಂದು ತಾವು ನೆನಪಿಸ್ಕೊಳ್ಬೇಕು, ಗ್ರಾವಿಟಿಯಲ್ಲಿ ಬರುವಂಥ ನೀರಿದು. ಎಲ್ಲಿ ವರಾಯಿ ಮೂಲ ಯೋಜನೆ ಇರೋದು, ಗೇಟ್ ಓಪನ್ ಮಾಡಿದ ಕೂಡಲೇ ಆ ಚಾನಲ್ ಮುಖಾಂತರ ಬಂದು ಕೋಟೇಶ್ವರ ಹತ್ರ ಹಂಗಾರಕಟ್ಟೆವರೆಗೆ ಹೋಗುವಂಥ ಯೋಜನೆ. ಈಗಾಗಲೇ ಕೋಟೇಶ್ವರ ತೆಕ್ಕಟ್ಟೆ ಭಾಗಕ್ಕೆ ನೀರು ಹೋಗ್ತಾ ಇದೆ, ಗ್ರಾವಿಟಿಯಲ್ಲಿ ಬರುವಂಥ ನೀರು. ಬಟ್ ಇಲ್ಲಿ ಸಿದ್ದಾಪುರ ಏತ ನೀರಾವರಿಯಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಡ್ಯಾಮನ್ನು ಮೇಲ್ಭಾಗದಲ್ಲಿ ಡ್ಯಾಮನ್ನ ಇದನ್ನೇ ಬಳಸ್ಕೊಂಡು ಡ್ಯಾಮಿಗೆ ಅಪಾಯ ಮಾಡುವಂಥ ರೀತಿ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ಒಂದು ಡ್ಯಾಮ್ ಕಟ್ಟುವಾಗ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿರ್ತಾರೆ. ಇವತ್ತು ನಾವು ಕಾವೇರಿ ಇರ್ಬೋದು, ಇದನ್ನೆಲ್ಲ ನೋಡ್ತಾ ಇದ್ದೇವೆ, ಗಲಾಟೆಗಳಾಗ್ತಾಯಿದ್ದೀವಿ. ಬ್ಲಾಸ್ಟ್ ಮಾಡಿದಾಗ ಡ್ಯಾಮ್ ಹತ್ತಿರದಲ್ಲಿ ಡ್ಯಾಮ್ ಏನಾಗ್ಬೋದು ಮುಂದಿನ ದಿನಗಳಲ್ಲಿ, ಅದನ್ನು ನಾವು ರೈತರಲ್ಲಿ ಈ ವಿಚಾರಗಳನ್ನು ಶಾಸಕರು ಪ್ರಸ್ತಾಪ ಮಾಡಿ ನಾವೇನು ಮಾಡಿದ್ದೇವೆ, ಕೆಳಭಾಗದ ರೈತರು ಇವತ್ತು ಸೌಕರ್ಯೇತ ನೀರಾವರಿ ಈಗಾಗಲೇ ಆಗಿದೆ. ಗೋಪಾಲ್ ಪೂಜಾರಿ ಪೀರಿಯಡಲ್ಲಿ DPR ಆಗಿದ್ದು, ಸುಕುಮಾರ್ ಶೆಟ್ಟರ್ ಪೀರಿಯಡಲ್ಲಿ ಅದನ್ನು ಸೌಕೂರು ಸಿದ್ದಾಪುರ ಏತ ನೀರಾವರಿ ಅಂತೇ ಇದ್ದಿದ್ದು. ಆವಾಗ ಅದು ಸೌಕೂರಿಗೆ ಹಣ ಕಡಿಮೆ ಆದ್ದರಿಂದ ಸೌಕೂರು ಯೋಜನೆಯನ್ನು ಪ್ರಥಮವಾಗಿ ಎತ್ತುಕೊಂಡ್ರು. ಇವತ್ತು ಆ ಯೋಜನೆಯ ಫಲಾನುಭವಿಗಳು ನಾವೆಲ್ಲ ಆಗಿದ್ದೇವೆ. ಸಾಧಾರಣ 8ರಿಂದ ಗುಳ್ಳುವಾಡಿ, ಕರ್ಕುಂಜೆ, ಕೆಂಚನೂರು, ದೇವ್ರಕುಂದ, ಹಟ್ಟಿಯಂಗಡಿ, ತಲ್ಲೂರು, ಕಟ್ಟಬೇಲ್ತೂರು, ದೇವ್ರಕುಂದ, ಇಷ್ಟು ಗ್ರಾಮಗಳಿಗೆ ಈಗ ನೀರು ಹೋಗ್ತಾ ಇತ್ತು. ಅಷ್ಟೂ ಜನ ಈ ಯೋಜನೆಯನ್ನು ಆ ಯೋಜನೆ ಇರುವುದು ಬಳಕೂರು ಹತ್ರ ಗುಳ್ಳುವಾಡಿಯಲ್ಲಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಪಕ್ಕದಲ್ಲೇ ಇರೋದು. ಅಲ್ಲಿ ಒಂದು ವಿಶೇಷತೆ ನೋಡಿ, ಕೆಳಗಡೆ ಉಪ್ಪು ನೀರು ಇರೋದು, ಮೇಲೆ ಸಿಹಿ ನೀರು. ಈಗಲೇ ಉಪ್ಪು ಬರ್ತಾ ಉಂಟು ಅದು. ಇವರು ಹೇಳ್ತಾರೆ, ನಾವು 66 ಕ್ಯೂಸೆಕ್ಸ್ ನೀರನ್ನು ನಾವು ಎತ್ಕೊಂಡು ಹೋಗ್ತೇವೆ, ಓವರ್ಫ್ಲೋ ಆಗುವ ನೀರನ್ನು ಎತ್ಕೊಂಡು ಹೋಗ್ತೇವೆ. ಒಂದು ಅವೈಜ್ಞಾನಿಕ ರೀತಿ ನಾವೆಲ್ಲ ಹಿಂದಿನ ದಿನಗಳನ್ನು ನೋಡ್ತಾ ಇದ್ದೀವಿ. ಒಂದು ಕಟ್ಟ ಹಾಕ್ತೇವೆ ನಾವು ತೋಡಿಗೆ, ಅದು ಕಟ್ಟಿಂದ ಯಾರೂ ನೀರು ತೆಗಿಲಿಕ್ಕೆ ಬಿಡೋದಿಲ್ಲ. ಅದು ಕಾಲುವೆ ಸೈಡಲ್ಲಿ ಇದಾಗಿ ಹೋಗಬೇಕು. ಎಲ್ಲಿ ಅಂತರ್ಜಲ ವೃದ್ಧಿ ಆಗುವುದು ಯಾವಾಗ? ಆ ಡ್ಯಾಮಿನ ಕೆಳಭಾಗದಲ್ಲಿ ಅಂತರ್ಜಲ ವೃದ್ಧಿ. ಈಗ ಕುಡಿಯೋ ನೀರಿಗೆ ಸರ್ಕಾರ ಪ್ರಯಾರಿಟಿ ಕೊಡ್ತದೆ. ಇವತ್ತು ಕುಂದಾಪುರ ಮುನ್ಸಿಪಾಲ್ಟಿಗೆ, ಇವತ್ತು ಪುರಸಭೆಗೆ ಆಗಲೇ ಜಯಪ್ರಕಾಶ್ ಹೆಗಡೆಯವರು ಸಂಸದರು ಇರುವಾಗ ಸಂದರ್ಭದಲ್ಲಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಮಾಡಿಕೊಟ್ಟಿದ್ರು. ಆವಾಗ ಕುಂದಾಪುರ ಪುರಸಭೆಯನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಉಪ್ಪು ನೀರು ಬರಬಾರ್ದು, ಮೇಲ್ಗಡೆ ಹಾಲಾಡಿವರೆಗೆ ಹೋಗ್ತಿದೆ, ಉಪ್ಪು ನೀರು ಬರಬಾರ್ದು ಅನ್ನೋ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದು.
ಇವತ್ತು ಪುರಸಭೆಗೆ ಈಗಾಗಲೇ ಅದು ಆನ್ಗಳ್ಳಿ ಇರ್ಬೋದು, ಬಸ್ರೂರು ಇರ್ಬೋದು, ಕೋಣಿ ಇರ್ಬೋದು, ಎಲ್ಲ ಗ್ರಾಮ ಪಂಚಾಯತ್ಗಳು ಈ ನೀರನ್ನು ಬಳಸ್ಕೊಳ್ತಾ ಇದ್ದಾರೆ. ಮತ್ತು ಉಡುಪಿಗೆ ಕುಡಿಯೋ ನೀರಿನ ಯೋಜನೆ ಆಗ್ತಾ ಉಂಟು, ಅದು ಸಹ ಡ್ಯಾಮಿನ ಕೆಳಭಾಗದಲ್ಲಿ ಆಗ್ತಾ ಇರೋದು. ಅದೇ ರೀತಿ ಬೈಂದೂರಿಗೆ ಕುಡಿಯೋ ನೀರಿನ ಯೋಜನೆ ಆಗ್ತಾ ಉಂಟು, ಕಾಮಗಾರಿ ಆಗ್ತಾ ಉಂಟು. ಈ ಎಲ್ಲ ಕಾರ್ಕಳಕ್ಕೆ ಕುಡಿಯೋ ನೀರಿನ ಯೋಜನೆ ಆಗ್ತದೆ. ಇವರೆಲ್ಲ ಎಷ್ಟೆಷ್ಟು HP ಮೋಟ್ರ್ ಹಾಕ್ತಾ ಇದ್ದಾರೆ ಗೊತ್ತಾ ನಿಮಗೆ? 2000 3000 HP ಮೋಟ್ರ್ ನೀರು ತಗೊಂಡು ಹೋಗ್ತಾರೆ. ಇದು ಎಲ್ಲ ಡ್ಯಾಮಿನ ಕೆಳಭಾಗದಲ್ಲಿ ಇರ್ತಾರೆ. ಕುಡಿಯೋ ನೀರಿನ ಪ್ರಯಾರಿಟಿ ಫಸ್ಟ್ ಅಂತ ಸರ್ಕಾರ ಅಥವಾ ಯಾವುದೇ ಇದು ಕೋರ್ಟ್ ಸಹ ಹೇಳ್ತಾರೆ, ಕುಡಿಯೋ ನೀರಿಗೆ ಪ್ರಥಮ ಕೊಡಬೇಕಂತ. ಹಾಗಾದರೆ ಕುಡಿಯೋ ನೀರಿಗೆ ಡ್ಯಾಮಿನಿಂದ ಯಾಕೆ ತಗೊಂಡು ಹೋಗ್ತಾ ಇಲ್ಲ ಅವರು? ಡ್ಯಾಮು ರೈತರದ್ದಂತ ಒಂದೇ ಉದ್ದೇಶಕ್ಕೆ, ರೈತರು ನಾಳೆ ಮುಂದೆ ರೈತರಿಗೆ ತೊಂದರೆ ಆಗಬಾರ್ದು ಅನ್ನುವ ದೃಷ್ಟಿಯಲ್ಲಿ ಆ ಡ್ಯಾಮಿಂದ ತೆಗಿತಾ ಇಲ್ಲ. ಇದು ಅವೈಜ್ಞಾನಿಕವಾಗಿದೆ. ಯಾವುದು ನಾವು ಪ್ರಥಮ ಇವತ್ತು ಸಿದ್ದಾಪುರದವರಿಗೆ ಅವರಿಗೆ ಎಂತ ಏನಾಗಿದೆ ಅಂತೇಳಿ ರಾಜಕೀಯ ಗೊಂದಲ, ಇದರಲ್ಲಿ ಆ ಭಾಗದ ರೈತರು ಗೊಂದಲದಲ್ಲಿದ್ದಾರೆ. ಡ್ಯಾಮಿನ ಕೆಳಭಾಗದಲ್ಲಿ ಅಥವಾ ಕಾಲುವೆ ಕೆಳಭಾಗದಲ್ಲಿ ಇವರು ಜಾಕ್ವೆಲ್ ಮಾಡಿ ನೀರು ತಗೊಂಡು ಹೋಗಿದ್ರೆ ಪ್ರಥಮ ನೀರು ಸಿಗುವುದೇ ಸಿದ್ದಾಪುರದವರಿಗೆ, ಉಳಿದವರು ಇರುವುದು ಕೆಳಭಾಗದಲ್ಲಿ. ಇದಲ್ಲದೆ ಸಾಧಾರಣ 1000ಕ್ಕೂ ಮುಕ್ಕಿ ರೈತರು ವರಾಯಿ ನದಿಯನ್ನೇ ನಂಬಿಕೊಂಡು ಆ ನದಿ ಭಾಗದಲ್ಲಿ ಕೃಷಿ ಪಂಪ್ ಸೆಟ್ಗಳನ್ನು ಹಾಕ್ಕೊಂಡು ನೀರು ತಗೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಜನರಿಗೆ ಅನ್ಯಾಯ ಆಗ್ತದೆ. ಸಾಧಾರಣ 8-10 ಗ್ರಾಮ ಪಂಚಾಯತ್ಗಳು ಕುಡಿಯೋ ನೀರನ್ನು, ವರಾಯಿ ಹೊಳೆಯನ್ನು ಅವಲಂಬಿಸಿವೆ. ಇಷ್ಟೆಲ್ಲ ಯೋಜನೆಗಳು ಕೆಳಭಾಗದಲ್ಲಿ ಆಗ್ತಿರುವಾಗ ಡ್ಯಾಮಿನ ಒಂದೇ ನಾವು ಹೇಳ್ತಾ ಇರೋದು, ಮೇಲ್ಭಾಗದಲ್ಲಿ ನೀರು ತೆಗೆದುಕೊಂಡು ಹೋಗೋದು ಅವೈಜ್ಞಾನಿಕ. ಡ್ಯಾಮನ್ನು ಡಿಸ್ಟರ್ಬ್ ಮಾಡಿದರೆ, ಅದಕ್ಕೆ ತೊಂದರೆ ಆದರೆ ನಾಳೆ ಮುಂದೊಂದು ದಿನ ಡ್ಯಾಮು ಏನಾದರೂ ಹೆಚ್ಚು ಕಮ್ಮಿ ಆದರೆ, ಯಾಕಂದರೆ ಮಳೆಗಾಲದಲ್ಲಿ ಅಷ್ಟು ಪ್ರವಾಹದ ರೀತಿಯಲ್ಲಿ ನೀರು ಬರ್ತದೆ. ಡ್ಯಾಮ್ ಮುಂದೆ ಹೋದರೆ ಇಡೀ ಕುಂದಾಪುರ ತಾಲೂಕಿಗೆ ನಾಳೆ ಮುಂದಿನ ದಿನದಲ್ಲಿ ಅಪಾಯ ಉಂಟು. ಯಾರೇ ನಾನು ನೆನೆಸಿದಾಗೆ ಯಾವುದೇ ಜನಪ್ರತಿನಿಧಿಗಳು ಅವ್ರ ಪರ ಇವ್ರ ಪರ, ರೈತರ ಪರ ಜನಪರವಾಗಿ ಇರ್ತಾರೆ. ನಾನು ನೆನೆಸ್ಕೊಂಡಾಗೆ ಗೋಪಾಲ್ ಪೂಜಾರಿ ಹೇಳಿದಾಗೆ, ನಾನು ಅವರು ಮಂಜೂರಾತಿ ಆಗುವಾಗ ಇದೆಲ್ಲ ಮಾಡಿದಾಗ ಅವರೇನು ಮಾಡ್ಕೊಂಡು ಬಂದಿದ್ದರು. ಆ ಭಾಗದ ನೀರು ಕೊಡಬೇಕಂತ ಅವರು ಮೂಲ ಇದರಲ್ಲಿ ಇರುವವ್ರು ಸಿದ್ದಾಪುರದವ್ರಿಗೆ ನೀರು ಸಿಗಲೇಬೇಕು. ನಾವು ಪ್ರಥಮವಾಗಿ ನಾವು ನಾಡ್ದು 25ನೇ ತಾರೀಕಿಗೆ ಒಂದು ಬೃಹತ್ ಜನಾಂದೋಲನವನ್ನು ಮಾಡ್ತಾ ಇದ್ದೇವೆ, ರೈತರನ್ನೆಲ್ಲ ಓಡಿಸ್ಕೊಂಡು. ನಮ್ಮ ಉದ್ದೇಶ ಇಷ್ಟೇ, ಅವರಿಗೂ ನೀರು ಕೊಡಿ. ನಾವು ಪ್ರಥಮವಾಗಿ ಹೇಳಿದ್ದೇವೆ, ಸಿದ್ದಾಪುರ ಏತ ನೀರಾವರಿ ಅನುಷ್ಠಾನ ಆಗಲೇಬೇಕಂತ ನಮ್ಮ ಆಗ್ರಹ ಉಂಟು. ಆದರೆ ಗೊಂದಲಗಳಾಗಬಾರ್ದು. ಡ್ಯಾಮಿನ ಮೇಲ್ಭಾಗದಲ್ಲಿ ಆಗೋದ್ರಿಂದ ಮುಂದಿನ ಈ ಎಲ್ಲ ಜನರಿಗೆ, ಇನ್ನು ನಾಳೆ ಉಡುಪಿಯವರು ಕೇಳ್ತಾರೆ, ಉಡುಪಿಯವರಿಗೆ ನೀರಲ್ಲಿ ಕೊಡ್ತೀರಿ, ಕುಡಿಲಿಕ್ಕೆ ಎಲ್ಲಿಂದ ಹೋಗ್ತದೆ? ಕಾರ್ಕಳದವರಿಗೆ ಎಲ್ಲಿಂದ ಕೊಡ್ತಾರೆ? ಕುಂದಾಪುರ ಪುರಸಭೆಗೆ ಎಲ್ಲಿಂದ ಕೊಡಿ? ಇದು ನಾವು ಇವತ್ತು ಒಂದು ಸಣ್ಣ ಇದಕ್ಕೋಸ್ಕರ ನಾವು ಆಸೆ ಪಟ್ಟರೆ ಮುಂದಿನ ಇದನ್ನು ನಾವು ದೂರಾಲೋಚನೆಯನ್ನು ಇಟ್ಕೊಳ್ಬೇಕು. ಮುಂದಿನ ಆಲೋಚನೆ ನಾವು ಇಟ್ಕೊಳ್ದಿದ್ರೆ ಮುಂದಾಗುವ, ಇವತ್ತು ತಾವು ನೋಡಿ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಡ್ಯಾಮ್ ಯಾಕೆ ಮಾಡಿದ್ದಾರೆ ಅಂತ ಹೇಳಿ, ವರಾಯಿ ಮೂಲ ಯೋಜನೆ ಪೂರ್ಣ ಆದಾಗ ಉಪ್ಪು ನೀರು ಬರ್ತದೆ, ಮೇಲ್ಗಡೆ ಹೋಗ್ತದೆ ಅನ್ನೋ ದೃಷ್ಟಿಯಿಂದ ಅವತ್ತೇ ಮಾಡಿದ್ದಾರೆ. ಸಾಧಾರಣ 10-15 ವರ್ಷದ ಹಿಂದೆ ಸಾಲ್ಟ್ ವಾಟರ್ ಪ್ರೊಟೆಕ್ಷನ್ ಮಾಡಿದ್ದಾರೆ. ಇವತ್ತು ಗೋಪಾಲ್ ಪೂಜಾರು ಹೇಳಿದರು, ವಿರೋಧ ಇದೆ. ಇವರು ಗೋಪಾಲ್ ಪೂಜಾರ ಕ್ಷೇತ್ರನೇ ಅಲ್ಲ, ಸಿದ್ದಾಪುರ ಕೊಕ್ಕರ್ಣೆ ಮಂದರ್ತಿ ಸಿರೂರು ಮೂರ್ಕೆಯಲ್ಲಿ 350 ಕೋಟಿ ಯೋಜನೆ 2018ರಲ್ಲಿ ಗೋಪಾಲ್ ಪೂಜಾರೇ ಮಂಜೂರಾತಿ, ಅವ್ರಿಗೆ ಕ್ಷೇತ್ರನಲ್ಲಿ ಎಲೆಕ್ಷನ್ ಇರ್ತಾರೆ ಅವರು, 350 ಕೋಟಿ. ಅದ್ರ ಬಗ್ಗೆ ಯಾರು ಹೋರಾಟ ಮಾಡೋದಿಲ್ಲ. ಆ ಯೋಜನೆ ರೈತರು ಸ್ವಂತ ಅವ್ರ ಪಟ್ಟ ಜಾಗವನ್ನು ಬಿಟ್ಟುಕೊಟ್ಟು ಕಾಯ್ತಾ ಇದ್ದಾರೆ, ನೀರು ಬರ್ತದೆ ಅಂತ. 8 ವರ್ಷ ಆಗ್ತಾ ಬಂತು, ಹತ್ರ ಈಗ 18ರಲ್ಲಿ ಆಗಿದ್ದು 26 ವರ್ಷ ಆಯಿತು, ಇನ್ನೂ ಅದಕ್ಕೆ ಒಂದು ಹನಿ ನೀರು ಹೋಗ್ತಾ ಇಲ್ಲ. ಇದನ್ನು ಮಾಡ್ತಾ ಇಲ್ಲ. ವರಾಯಿ ಬಲದಂಡೆ ಯೋಜನೆ ನಾವೆಲ್ಲ ಅಂಪಾರು, ಕವರಾಡಿ, ಮೊನ್ನೆ ಅಂಪಾರು ಭಾಗದವರು ಹೋಗಿದ್ದಾರೆ ತುಂಬ ಜನ. ಅಂಪಾರು ಭಾಗದವ್ರಿಗೆ ಬಾಳ್ಕಟ್ಟು ಹೊಳೆಯಲ್ಲಿ ನೀರು ಬರ್ತದೆ. ಅದು ಆ್ಯಕ್ಚುಲಿ ಬಲದಂಡೆ ಯೋಜನೆಯಲ್ಲಿ ಬಿಟ್ಟು ಹೋದ ಜಾಗಕ್ಕೆ ಬಾಳ್ಕಟ್ಟು, ಶಾನ್ಕಟ್ಟು ಮತ್ತು ಅಲ್ಲೊಂದು ಸ್ವಲ್ಪ ಏರಿಯಾ ಕವರ್ ಮಾಡಬೇಕನ್ನೋ ದೃಷ್ಟಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಅಂಪಾರಿಗೆ ಬಲದಂಡೆ ಯೋಜನೆ ಆದರೆ ಮಾತ್ರ 75% ಜನರಿಗೆ ನೀರಾಗ್ತದೆ. ಅಂಪಾರು ಬಲದಂಡೆ ಯೋಜನೆಯಲ್ಲಿ ಮೇಲೆ ಶಂಕರನಾಡದಿಂದ ರಸ್ತೆ ಮಾರ್ಗದಲ್ಲೇ ಮೇಯ್ನ್ ರೋಡಲ್ಲೇ ಬರ್ತದೆ. ಕಂಡ್ಲೂರಿಂದ ವಾಲ್ತೂರು, ಹಳ್ನಾಡು, ಅಂಪಾರು ಕೇಂದ್ರ ಭಾಗ ಎಲ್ಲ ಭಾಗಕ್ಕೆ ನೀರಾವರಿ ಆಗ್ತದೆ. ನಾವು ಅದನ್ನು ಆಗ್ರಹ ಮಾಡ್ತಾ ಇದ್ದೇವೆ. ಗೋಪಾಲ್ ಪೂಜಾರಿ ಹತ್ರ ಎಲ್ಲ ಶಾಸಕರು, ಸಂಸದರು, ಸಚಿವರ ಹತ್ರ ನಾವೆಲ್ಲ ಮನವಿ ಮಾಡಿದ್ದೇವೆ. BJP ಸರ್ಕಾರ ಇರುವಾಗಲೂ ನಾವು ಮನವಿ ಮಾಡಿದ್ದೇವೆ, ಬಲದಂಡೆ ಯೋಜನೆ ನಾವು ಮಾಡಿಕೊಡಿ ಅಂತ. ಇಲ್ಲಿ ಒಂದು ತೋರಿಸ್ತಾ ಇದ್ದಾರೆ, ಖಾಸಗಿಯವರು ಅವರದ್ದು ಲಾಬಿ ಉಂಟು. ನಾನು ಹೇಳ್ತಾ ಇದ್ದೇನೆ, ರೈತ ಶಕ್ತಿ ಮತ್ತು ಜನಶಕ್ತಿ ಅಂದರೆ ಯಾವ ಖಾಸಗಿಯವರು, ಸರ್ಕಾರಗಳು ಜನರ ಪರವಾಗಿ ಇರ್ತದೆ ಬಿಟ್ಟರೆ ಯಾವ ಖಾಸಗಿ ವ್ಯಕ್ತಿ ಪರವಾಗಿ ಇರಲಿಕ್ಕೆ ನಾನು ನೆನೆಸ್ಕೊಂಡಾಗೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ರೈತರಿಗಾದ ಯೋಜನೆ ಖಾಸಗಿಯವರು ಏನು ಮಾಡಿದ್ದಾರೆ, ಮಳೆಗಾಲದಲ್ಲಿ ನಾವು ಆವಾಗ ಕರೆಂಟಿನ ಸಮಸ್ಯೆ ಇತ್ತು, ಮಳೆಗಾಲದಲ್ಲಿ ನಾವು ಆ ನೀರನ್ನು ಬಳಸ್ಕೊಳ್ತೇವೆ, ಹೆಚ್ಚುವರಿ ನೀರನ್ನು ನಾವು ನಿಮ್ಮ ಯೋಜನೆ ಆಗುವವರೆಗೆ. ಇವತ್ತು ಒಬ್ಬ ರೈತ ಇಷ್ಟು ನೀರು ಹೋಗ್ತದೆ, ಒಬ್ಬ ಖಾಸಗಿ ವಿದ್ಯುತ್ ಇದರಿಂದ ರೈತರಿಗೆ ತೊಂದರೆ ಆಗಿದೆ ಅಂತ ಒಬ್ಬ ರೈತ ಹೇಳಿ,
ಯಾರೋ ಒಬ್ಬರಿಗೆ ವೈಯಕ್ತಿಕ ಹಿತಾಸಕ್ತಿ ಅವರನ್ನ ನೋಡ್ರಾಗೋದಿಲ್ಲ ಅಥವಾ ಅವ್ರದ್ದು ಏನು ಅದು ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಎಲ್ಲರ ಗೊಂದಲದಿಂದ ಆಗ್ತಾ ಇರೋದು ಏನಂತ ಹೇಳಿದ್ರೆ ಈ ರೈತರೊಟ್ಟಿಗೆ ಸಂಘರ್ಷವನ್ನು ತಂದಿಟ್ಟಿದ್ದಾರೆ ಈ ರಾಜಕಾರಣಿಗಳು. ಅದು ಆಗಬಾರ್ದು. ನಾವು ಇದರ ಬಗ್ಗೆ ಸಂಪೂರ್ಣವಾಗಿ ಈಗಾಗಲೇ ಸರ್ಕಾರ ಒಂದು ಯೋಜನೆ ಮಂಜೂರಾತಿ ಆದಾಗ ಒಬ್ಬ ಮಾಜಿ ಶಾಸಕರು ಒಂದು ಲೆಟರ್ ಕೊಟ್ಟರಂತ ಒಳ್ಳೆ ಸರ್ಕಾರ ಮುಖ್ಯಮಂತ್ರಿಗಳು ನೋಟ್ ಬರೀತಾರೆ ಅಂತ ಹೇಳಿದರೆ ಅವೈಜ್ಞಾನಿಕ ಅಥವಾ ಸರಿ ಉಂಟಾ ಸರಿ ಇಲ್ಲ ನೋಡ್ಕೊಳ್ಳಿ ಅಂತ ಕೊಟ್ಟಿದ್ದಲ್ವ, ಬೇಕಾಬಿಟ್ಟಿ ಬರೆಯುವುದಿಲ್ಲ. ಆದ್ದರಿಂದ ಸರ್ಕಾರ ನಮ್ಮ ಪರ ನಿಲ್ಲಲೇಬೇಕು. ಯೋಜನೆಯನ್ನು ಎಲ್ರಿಗೂ ಅನುಕೂಲ ಆಗೋಕೆ ಈಗ ಕೆಳಭಾಗದಲ್ಲಾದರೆ ನಾವು ಹಂಚಿಕೊಳ್ತೇವೆ, ರೈತರು ನೀರನ್ನು ಹಂಚಿಕೊಂಡು ನಾವು ಬರುತ್ತೇವೆ. ಮೇಲ್ಭಾಗದಲ್ಲಾದರೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಆದಾಗ ಆಗ್ತದೆ. ಅವರು ಡ್ಯಾಮಿನ ನೀರು ತಗೊಂಡು ಹೋಗ್ತಾರೆ, ನಾವು ಅವರು ಅಲ್ಲಿ ನೀರು ಉಳಿದ್ರೆ ಮುಂದಾಗೋ ಈಗ ಎಲ್ಲರೂ ನೋಡ್ತಾ ಇದ್ರೆ ಡ್ಯಾಮಿಂದ ನೀರು ಹೊರಗಡೆ ಹೋಗ್ತಾ ಉಂಟು, ತುಂಬ ನೀರು ಹೋಗ್ತದೆ. ಆದರೆ ಮೂಲ ಯೋಜನೆ ಆಗಿರೋದು ಇವತ್ತು ಕೇವಲ 30% ಮಾತ್ರ. ಇನ್ನು 70% ಯೋಜನೆ ಆಗಲಿಕ್ಕೆ ಉಂಟು. ಈ ಯೋಜನೆಗಳಿಗೆ ಏನಂತ ಸರ್ಕಾರ ಉತ್ತರ ಕೊಡಬೇಕು. ಜನಪ್ರತಿನಿಧಿಗಳು ಶಾಸಕರು ಮೊನ್ನೆ ಮಾತಾಡಿದ್ದು ನೋಡಿದ್ರು, ಅಲ್ಲಿ ಗೊಂದಲದ ಮಾತುಗಳನ್ನು ಹೇಳಿದ್ರು. ರೈತರಿಗೆಲ್ಲ ಹೇಳಬಾರ್ದು. ಅವರಿಗೆ ನಾಳೆ ನಾವು ಹೋಗ್ತೇವೆ ಮುಂದಿನ ದಿನಗಳಲ್ಲಿ, ನಮಗೂ ಅಲ್ಲಿ ಇದು ಮಾಡಿದರೆ ನಾವು ಕೆಳಭಾಗದವ್ರು ಹೋಗಿ ನಾವು ಅಲ್ಲಿ ಮುತ್ತಿಗೆ ಹಾಕ್ತೇವೆ. ಅವಾಗ ಯಾರು ಇದು ಮಾಡ್ಲಿಕ್ಕೆ ಬರ್ತಾರೆ ತಡಿಲಿಕ್ಕೆ? ಶಾಸಕರು ಯಾರು ಒಂದು ಪರವಾಗಿ ಇರ್ಲಿಕ್ಕೆ ಆಗೋದಿಲ್ಲ, ಅವರು ಜನಪರವಾಗಿಯೇ ಇರಬೇಕು. ಆ ನೆಲೆಯಲ್ಲಿ ನಮ್ಮ ಆಗ್ರಹ ಇಷ್ಟೇ. ನಮ್ಮ ಮಾಜಿ ಶಾಸಕರು ಇದ್ದಾರೆ, ಇವ್ರ ಹತ್ರ ನಮ್ಮ ಆಗ್ರಹ ಇಷ್ಟೇ, ಬಲದಂಡೆ ಯೋಜನೆ ಅನುಷ್ಠಾನ ಆಗಬೇಕು. ಮತ್ತು ನಮ್ಮ ರೈತರಿಗೆ ಏನು ಈ ಹೊಳೆ ಭಾಗದ ರೈತರು ಈ ನೀರಾವರಿ ಕುಡಿಯೋ ನೀರು ಇದಕ್ಕೆಲ್ಲ ಏನು ಅವಲಂಬಿತರಾಗಿದ್ದಾರೆ ಅವರ ಹಿತವನ್ನು ಕಾಯ್ದುಕೊಳ್ಳುವಲ್ಲಿ ಸರ್ಕಾರ ಒಂದು ಎಲ್ಲ ಸಿದ್ದಾಪುರ ಭಾಗದವರಿಗೆ ನೀರು ಪ್ರಥಮವಾಗಿ ಕೊಡಲಿ. ಈಗ ಇವರು ಇಷ್ಟೆಲ್ಲ ಇದು ಮಾಡ್ತಾ ಇದ್ದಾರೆ. ಕಾರ್ಕಳಕ್ಕೆ ಆಗ್ತಾ ಉಂಟು ಯೋಜನೆ, ಬೈಂದೂರಿಗೆ ಆಗ್ತಾ ಉಂಟು. ಬೈಂದೂರಾದರೂ ನಮ್ಮ ಕ್ಷೇತ್ರದಲ್ಲಿ ಇದೆ, ನಮ್ಮ ಊರಲ್ಲೇ ಇದೆ, ಕೊಡುವ. ಕಾರ್ಕಳಕ್ಕೆ ಆಗ್ತಾ ಇತ್ತು, ಉಡುಪಿಗೆ ಆಗ್ತಾ ಇತ್ತು, ಕಾಪುಗೆ ಆಗ್ತದೆ, ಬೆಳ್ತಂಗಡಿಗೆ ಆಗ್ತದೆ ಮುಂದೆ. ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲಲ್ಲ. ಹಾಗಾದ್ರೆ ಅಲ್ಲೆಲ್ಲ ಹೊಳೆ ಇಲ್ವಾ? ಅದು ಯಾಕೆ ವರಾಯಿ ಮೇಲೆ ಯಾಕೆ ಇಷ್ಟು ಇವರದ್ದೆಲ್ಲ ಸುಪಾರಿ ತಗೊಂಡಿದ್ದಾರೆ? ಆದ್ದರಿಂದ ನನ್ನ ಆಗ್ರಹ ಇಷ್ಟೇ, ನಮ್ಮ ಜನರು ಇದ್ರ ಬಗ್ಗೆ ಕುಡಿಯೋ ನೀರಿಗೆ ಮುಂದಿನ ದಿನ ತಾತ್ಕಾಲ ಬರುವಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳ್ತಾ 25ನೇ ತಾರೀಕಿಗೆ ನಮ್ಮದು ಜನಾಂದೋಲನವನ್ನು ಸಭೆಯನ್ನು ಕಣ್ಣೂರಲ್ಲಿ ಇಟ್ಕೊಂಡಿದ್ದೇವೆ. ಇದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಯಾವುದೇ ಪ್ರಚಾರಗಳನ್ನು ಹೆಚ್ಚಿಗೆ ಮಾಡದೆ ರೈತರು ಅದು ಫಲಾನುಭವಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲಿ ಬರ್ತಾರೆ. ಸರ್ಕಾರ ಇದ್ರ ಬಗ್ಗೆ ನಮ್ಮ ಮನವಿಯನ್ನು ಪರಿಗಣಿಸಿ ಯೋಜನೆಯನ್ನು ಸಿದ್ದಾಪುರಕ್ಕೆ ಕೂಡಲೇ ಅನುಷ್ಠಾನವಾಗುವಂತೆ ಯೋಜನೆಯನ್ನು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.